ರಾಮದುರ್ಗ ತಾಲೂಕಿನ ಸುಪ್ರಸಿದ್ಧ ಸ್ಥಳವಾದ ಬನ್ನೂರು ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬನ್ನೂರು ಗ್ರಾಮದಲ್ಲಿ ದಿನಾಂಕ 5ರಿಂದ 6-12-2024ರವರೆಗೆ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಯನ್ನು ಬನ್ನೂರು ಗ್ರಾಮದ ಗುರು ಹಿರಿಯರು ಹಳೆಯ ಮೂರ್ತಿಯನ್ನು ತೆಗೆದು ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಕಳಸಾರೋಹಣ ಕಾರ್ಯಕ್ರಮವನ್ನು ಹಾಕಿಕೊಂಡಿರುತ್ತಾರೆ. ಈ ಗ್ರಾಮಕ್ಕೆ ಅಂದರೆ ಈ ಕಾರ್ಯಕ್ರಮಕ್ಕೆ ಬನ್ನೂರು ಗ್ರಾಮದ ಎಲ್ಲ ಕುಲಬಾಂಧವರು ಸೇರಿ ಜಾತ್ರೆಯನ್ನು ಆಚರಿಸುತ್ತಿದ್ದಾರೆ. ಮೈಲಾರಲಿಂಗೇಶ್ವರ ಉದ್ಭವ ಮೂರ್ತಿಯಾಗಿ ಹಳೆಯ ಮೂರ್ತಿಯಾಗಿತ್ತು. ಈ ಮೂರ್ತಿಯನ್ನು ತೆಗೆದು ಹೊಸ ಮೂರ್ತಿಯನ್ನು ಶುಕ್ರವಾರದಂದು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ರಾಮದುರ್ಗ ತಾಲೂಕಿನ MLA ಅಶೋಕ್ ಪಟ್ಟಣ್ ಇವರ ಅನುದಾನದ ಅಡಿ 10 ಲಕ್ಷ ಹಾಗೂ ಗ್ರಾಮ ಪಂಚಾಯಿತಿಯ ಕೆಲವು ಯೋಜನೆಗಳ ಅಡಿಯಲ್ಲಿ ಹಾಗೂ ಊರಿನ ಎಲ್ಲ ಕುಲಬಾಂಧವರು ಕೂಡಿ ಹಣವನ್ನು ಸೇರಿಸಿ ಮೈಲಾರಲಿಂಗೇಶ್ವರ ಗುಡಿಯನ್ನು ಅದ್ಭುತವಾಗಿ ಕಟ್ಟಿರುತ್ತಾರೆ. ಈ ಜಾತ್ರೆಯನ್ನು ಹೋಮ ಹವನಗಳಿಂದ ಮತ್ತು ಗ್ರಾಮದ ಎಲ್ಲ ಮುತ್ತೈದೆ ಹೆಣ್ಣು ಮಕ್ಕಳು ಕುಂಭವನ್ನು ಹೊತ್ತುಕೊಂಡು ಆರತಿಯೊಂದಿಗೆ ಮೈಲಾರಲಿಂಗನ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಘೋಷಣೆಗಳನ್ನು ಕೂಗುತ್ತಾ ಮಂಗಳಾರತಿಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ದಿನಾಂಕ 5-12-2024ರಂದು ಸಾಯಂಕಾಲ ಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಚಿಕ್ಕಮಠ ಬನ್ನೂರು ಹಾಗೂ ಪೂಜ್ಯ ಶ್ರೀ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳ ಸಂಸ್ಥಾನ ಮಠ ಹೊಸಳ್ಳಿ ಬನ್ನೂರ್ ಇವರಿಂದ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತದೆ. ದಿನಾಂಕ 6ರಂದು ಬೆಳಿಗ್ಗೆ 10:25 ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ ಆರಂಭಿಸಲಾಗುವುದು. ನಂತರ ಸಾನ್ನಿಧ್ಯ ಕಾರ್ಯಕ್ರಮವನ್ನು ನಂತರ ಮಹಾಪ್ರಸಾದ ನೆರವೇರುವುದು. ಕಾರ್ಯಕ್ರಮದಲ್ಲಿ ಬನ್ನೂರು ಗ್ರಾಮದ ಸುತ್ತಮುತ್ತಲಿನ ಭಜನಾ ಮಂಡಳಿಗಳು, ಬನ್ನೂರು, ನರಸಾಪುರ, ಗೊಡಚಿ, ಸಾಲಳ್ಳಿ, ರೊಕ್ಕದಕಟ್ಟಿ ಮತ್ತು ಉದುಪುಡಿ ಗ್ರಾಮಗಳಿಂದ ಭಜನಾ ಸೇವೆಯನ್ನು ಅರ್ಪಿಸಿರುತ್ತಾರೆ. ಊರಿನ ಎಲ್ಲ ಗುರು ಹಿರಿಯರು ಕಾರ್ಯಕ್ರಮಕ್ಕೆ ತನುಮನದಿಂದ ದುಡಿದು ಊರಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಇನ್ನು ಸತ್ಪಥ ಮಂಡಳಿ ಬನ್ನೂರು ಇವರಿಂದ ವಿಜ್ಞಾಪನೆ ದಿನಾಂಕ 6-12-2024ರಂದು ಮನರಂಜನೆಗಾಗಿ ಸಂಘ್ಯಾಬೇಳೆ ಬಯಲು ನಾಟಕ ಇರುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಿರಿ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ಮೂರ್ತಿನ ಇಲ್ಲ ನೀವಾಗಲೇ ಕಡಿಸಿದ ಮೂರ್ತಿನ ಇದು ಇವತ್ತಿನ ಕಾರ್ಯಕ್ರಮ ಬಡ್ಡಿಯಿಂದ ಪ್ರಾಚೀನ ಕಾಲದಿಂದ ಇದ್ದು ಮೂರ್ತಿನ ಅನ್ನೋದು ಗೊತ್ತಿಲ್ಲ. ಬಡ್ಡಿಯಿಂದ ಮೂರ್ತಿ ಮಾತ್ರ ಸಣ್ಣ ಮೂರ್ತಿ ಮಾತ್ರ ತೆಗನ್ಯಾಗ ಒಂದು ಮೂರ್ತಿ ಇತ್ತು. ಮೈಲಾರಲಿಂಗ ವಾಡಿಕೆ ಮೇಲೆ ಇತ್ತು ರೀ. ಅದ್ರ ಹಿಂದಿನ ಹಿರಿಯರದು ಕೂಡಿಕೇಸಿ ಅದನ್ನು ಒಂದು ಗುಡಿ ಕಟ್ಟಿ ಕೇಸಿ ಮತ್ತು ಮೂರ್ತಿ ಮಾಡಿಸಿದ್ರಿ ರೀ. ಅದನ್ನು ಈಗ ಏನೈತಿ ರೀ, ಒಂದು 40-50 ವರ್ಷದಿಂದ ಗುಡಿ ಪಡಿ ಕಟ್ಟಿ ಕೇಸಿ ಮಾಡಿದ್ರಿ. ಈಗ ಒಳಮಾಡಿ ಅದು ಗಾಳಾಗಿತ್ತು. ಗಾಳಾಗ ಅಂತೇಳಿದ್ರೆ ಶಾಸಕರ ಅನುದಾನದೊಳಗೆ 10 ಲಕ್ಷ ರೂಪಾಯಿ ಫಂಡ್ ಬಂತು ರೀ. ಅದ್ರೊಳಗೆ ಗುಡಿ ಜೀರ್ಣೋದ್ಧಾರ ಮಾಡಿದ್ವು. ಒಳಮಾಡಿ ಈಗ ಊರಾಗಿನ ದೈವ ಚಲೋ 5 ಮಂದಿ ಲಕ್ಷ ಗಂಟೆನೂ ಪಟ್ಟಿ ಹಾಕ್ಯಾರಿ. ಭಕ್ತರು ಭಾಳ ಅದಾರ ರೀ. ಇಲ್ಲಿ 46-48 ಕುಟುಂಬದವ್ರು ಅದಾರ ರೀ. ಹೊರಗಡೆನೂ ಮೈಲಾರಲಿಂಗ ಭಕ್ತರು ಇದ್ದವರು ಕೊಟ್ಟು ಕೇಸಿ ಗುಡಿ ಮುಗಿಸಿದ್ರಿ. ಎರಡು ಟೈಮ್ನಾಗ ನಮ್ಮ ಕೈ ಸೋಲ ಅಂತಲೇ ಪಂಚಾಯತಿಯಿಂದ ಅನುದಾನ ಕೊಟ್ರಿ. ಆ ಅನುದಾನ ಕೊಡ ಅಂತ ಅಂದ್ರೆ ಇದ್ರೊಳಗೆ ಯಾವ್ದು ಇದು ನರೇಗಾ ಯೋಜನೆದಾಗ ಅದನ್ನು ನಮ್ಮ ಊರಾಗಿನ ಮಂದಿ ಯಾರು ಜಾತಿ ಭೇದ ಮಾಡಲಾರ್ದನ ದುಡುಕಿ ಮಾಡ್ಕೇಸಿ ಅವ್ರು ದುಡುಕಿ ಪಗಾರ ತೊಗೊಂಬಂದ್ಕೇಸಿ ಇಲ್ಲಿ ಮೈಲಾರನ ಗುಡಿಗೆ ಕೊಟ್ಟು ಹೋಗ್ಯಾರ. ಅದ್ರ ಮೇಲೆ ಇದು ಗುಡಿ 3-4 ಲಕ್ಷ ರೂಪಾಯಿ ದುಡುಕಿ ಆಗೈತೆ ರೀ. ಅದನ್ನಷ್ಟು ಊರಾಗಿನ ಭಕ್ತರಷ್ಟು ಕುಡ್ಕೇಸಿ ಮುಗಿಸಿದಾಗ ಈ ಗುಡಿ ತಯಾರಾಗೈತೆ. ಊರಿನ ಎಲ್ಲ ಜನರು ಎಲ್ಲರೂ ನಮ್ಮ ಸಹಾಯ ಮಾಡಿ ಎಲ್ಲರೂ ತಗೊಂಡ್ಬಂದ್ರೆ ಎಲ್ಲರೂ 5,000, 10,000, 20,000 ಎಲ್ಲ ಸಕಲ ಧರ್ಮಗಳು ನಮ್ಮ ಸಹಾಯ ಮಾಡ್ಯಾರ. ಎಲ್ಲ ಗ್ರಾಮಸ್ಥರು ಜಾತ್ರೆ ಮಾಡಿವು. ಎಲ್ಲರೂ ಎಲ್ಲ ಸಮಾಜದವರು ಎಲ್ಲ ದೈವದವರು ನಿಂತ ಭರ್ಜರಿಯಿಂದ ಜಾತ್ರೆ ಮಾಡಿವಿಂದ. ಇನ್ನು ನಾಳೆ 6ನೇ ತಾರೀಕು ದೊಡ್ಡ ಫಂಕ್ಷನ್ ಐತಿ. ನಾಳಿದ್ದು ಏನಪ್ಪ ಅಂತಂತಂದ್ರೆ ನಾಳೆ ಬೆಳಿಗ್ಗೆ ಮೂರ್ತಿ ಪ್ರತಿಷ್ಠಾಪನೆ, ಆ ನಂತರ ಕಳಸಾರೋಹಣ ಆದ್ಮೇಲೆ ಇದನ್ನು ಏನೋ ಡೋಣಿ ಪಲ್ಲಕ್ಕಿ ಉತ್ಸವ ಐತಿ. ಪಲ್ಲಕ್ಕಿ ಉತ್ಸವ ಆದ್ಮೇಲೆ ಡೋಣಿ ತುಂಬಿಸಿದ್ಮೇಲೆ ಅನ್ನ ಮಹಾಪ್ರಸಾದ, ರಾತ್ರಿ ನಾಟಕ ಐತಿ ಸಂಖ್ಯಾಬಲ. ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಈಗ ಮೂರ್ತಿ ಉತ್ಸವ ತೊಗೊಂಬಂದೀವು. ಆ ನಂತರ ಈಗ ಹೋಮ ಶುರು ಆಕೈತಿ. ಹೋಮ ಆದ್ಮೇಲೆ ರಾತ್ರಿ 8 ಗಂಟೆಗೆ ನಮ್ಮ ಪೂಜ್ಯ ಶ್ರೀಗಳಿಂದ ಪ್ರವಚನ, ಪ್ರವಚನ ಐತಿ. ಚಿಕ್ಕಮಠ ಅಜ್ಜಾರು ಮತ್ತು ಹೊಸಳ್ಳಿ ಅಜ್ಜಾರು, ನಮ್ಮ ಊರು ಬನ್ನೂರು ಅಜ್ಜಾರು ಅವರು 8 ಗಂಟೆಗೆ ಪ್ರವಚನ ಐತಿ. ಆ ನಂತರ ರಾತ್ರಿ 10 ಗಂಟೆಗೆ ಎಲ್ಲ ಊರಿನ ಭಕ್ತರಿಗೆ ಭಜನಾ ಮಂಡಳಿಯನ್ನು ಜಾಗರಣೆ ಐತಿ, ಭಜನಾ ಸೇವೆ ಐತೆ ಅವರು. ಓಕೆ, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀಗಳು ವಹಿಸಿದ್ದು, ಅದೇ ರೀತಿಯಾಗಿ MLA ಅಶೋಕ್ ಪಟ್ಟಣ್, ಶಾಸಕರು ರಾಮದುರ್ಗ, ಮುಖ್ಯ ಅತಿಥಿಗಳಾಗಿ ಶ್ರೀಕಾಂತ್ ದ್ಯಾಮಣ್ಣ, ವಿಳಕುರಿ ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಊರಿನ ಗಣ್ಯರಾದ ಗುರಯ್ಯ ಹಿರೇಮಠ್, ಯಲ್ಲಪ್ಪ ಮರಬದ್, ರಾಜಣ್ಣ ನಾಗನೂರು ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್,
ಮಂಜುನಾಥ ಕಲಾದಗಿ, BV5 ನ್ಯೂಸ್ ಕನ್ನಡ, ರಾಮದುರ್ಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369